ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ರೀಡಿಂಗ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಕೋಬೇಕಾಗತ್ತೆ. ಆ ಪ್ರಶ್ನೆಗೆ ಉತ್ತರ ಏನು ಅಂದರೆ ಇದು ಆಗತ್ತಾ, ಆಗೋ ಕೆಲಸನ, ಆಗದೆ ಇರೋ ಕೆಲಸನ, ಮತ್ತು ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಈ ಕೆಲಸ ಮಾಡೋದ್ರಿಂದ ಏನಾಗ್ಬೋದು ನನ್ನ ಲೈಫ್ನಲ್ಲಿ, ಫ್ಯೂಚರ್ ಹೇಗಿರುತ್ತೆ, ಆ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಉತ್ತರ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಐ ಹೋಪ್ ಯು ಸೆಲೆಕ್ಟೆಡ್. ಏನು ಮಾಡಿ ಅಂದರೆ, ಈಗ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಈ ಕಾರ್ಡ್ ಅಥವಾ ಈ ಕಾರ್ಡ್, ಯಾವ ಕಾರ್ಡ್ ನಿಮಗೆ ರೆಸೊನೇಟ್ ಅನಿಸುತ್ತೆ, ಈ ವಿಡಿಯೋಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಈ ಒಂದು ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಗುತ್ತಾ ಆಗಲ್ವಾ, ಏನಿದೆ ವಿಚಾರ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋನಲ್ಲಿ. ಎಸ್ ಆರ್ ನೋ. ಸೊ ಎಸ್ ಕಾರ್ಡ್ನಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದೆ ಮತ್ತು 2 of Wands ಬಂದಿದೆ. ಅದಾದ ನಂತರ 7 of Swords ಬಂದಿದೆ. ನೋ ಪೊಸಿಷನಲ್ಲಿ 4 of Cups ಬಂದಿದೆ, 9 of Pentacles ಬಂದಿದೆ ಮತ್ತು Queen of Pentacles ಬಂದಿದೆ. ಸೊ ಇಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್ ಅಂದರೆ, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಇದರ ಅರ್ಥ ನೀವು ಏನೇ ಪ್ರಶ್ನೆ ಕೇಳಿರ್ಬೋದು, ಯಾವುದೇ ರೀತಿಯಾದ ಯೋಚನೆ ಇರ್ಬೋದು ನಿಮಗೆ. ಆ ಯೋಚನೆ ಹೇಗಿದೆ ಅಂದರೆ ನಿಮ್ಮ ಲೈಫ್ನ ಸ್ಟಕ್ ಮಾಡಿಬಿಟ್ಟಿದೆ. ಅಂದರೆ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇರೋದಿದೆಯಲ್ಲ, ಅದು ತುಂಬ ನಿಮಗೆ ನೋವು ಕೊಟ್ಟಿದೆ ಹಾಗೂ ಸ್ಟ್ರೆಸ್ನ ಗಾಢವಾಗಿ ಉಂಟು ಮಾಡಿದೆ ನಿಮಗೆ. ಸೊ 2 of Wands ಬಂದಿರೋದ್ರಿಂದ ಇದ್ರ ಬಗ್ಗೆನೇ ನೀವು ತುಂಬ ಯೋಚನೆ ಮಾಡ್ತಿರ್ತೀರಾ ಮತ್ತು ಇದಕ್ಕೆ ನಿಮಗೆ ಪೂರಕವಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ವಿರುದ್ಧವಾಗೇ ಹೋಗ್ತಾ ಇದೆ. ಯಾಕೆಂದರೆ ಎಸ್ ಪೊಸಿಷನಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನೋ ಪೊಸಿಷನಲ್ಲಿ ಏನು ಬರ್ತಾ ಇದೆ ಅಂದರೆ ಪಾಸಿಟಿವ್ ಬರ್ತಾ ಇದೆ. ಅಂದರೆ ಒಂದೊಂದ್ಸಲ ನಾವು ಅನ್ಕೊಳ್ತೀವಿ ಇದಾದರೆ ಒಳ್ಳೇದು, ಈ ಥರ ಇದ್ದರೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ, ಅಥವಾ ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಈ ಥರ ಏನೇನೋ ಕ್ವೆಶನ್ಸ್ ನೀವು ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀರ. ಆದರೆ ಇಲ್ಲಿ ಏನು ಉತ್ತರ ಬರ್ತಾ ಇದೆ ಅಂದರೆ, ಈ ಒಂದು ವಿಚಾರ, ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಆಗದೆ ಇರೋದೇ ನಿಮಗೆ ಉತ್ತಮ, ಆಗದೆ ಇರೋದೇ ನಿಮಗೆ ಪರಿಹಾರ ಅಂತ ಹೇಳ್ತಾ ಇದೆ ಈ ಕಾರ್ಡ್ನಲ್ಲಿ. 4 of Cups ಬಂದಿರೋದ್ರಿಂದ ನೀವು ಇದನ್ನು ಬಿಡಬೇಕಾಗತ್ತೆ. ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದೆ, ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದೆ, ನಿಮ್ಮ ಹಣನೂ ಕೂಡ ಇದರಲ್ಲಿ ತುಂಬ ಲಾಸ್ ಆಗ್ತಾ ಇದೆ. ಒಂದು, ನೀವು ಇದ್ರ ಬಗ್ಗೆ ಯೋಚನೆ ಮಾಡದೇ ಇರೋದು ಅಥವಾ ಈ ಒಂದು ಪ್ರಶ್ನೆ ಇದೆಯಲ್ಲ ಅದನ್ನು ತೆಗೆದುಹಾಕೋದ್ರಿಂದ ಮುಂದುವರಿದೇ ಇರೋದ್ರಿಂದ ನಿಮಗೆ ಲಾಭ ಇದೆ ಅಂತ ಬರ್ತಾ ಇದೆ. ಯಾಕಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್, ಒಂದು ಕೋರ್ಟ್ ಕಾರ್ಡ್ ಬಂದಿದೆ. ಕೋರ್ಟ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದರೆ, ಇಟ್ ಈಸ್ ಅ ನೋ, ಆಗೋದಿಲ್ಲ. ನೀವೇನೇ ಪ್ರಶ್ನೆ ಇವಾಗ ಕೇಳಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಏನೇ ಆಗಿರ್ಬೋದು, ಆಗಲ್ಲ ಅಂತ ಬರ್ತಾ ಇದೆ. ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರು ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ಬೋದು. ಬಟ್ ಇಲ್ಲೇನು ಬರ್ತಾ ಇದೆ ರೀಡಿಂಗ್ ಪ್ರಕಾರ, ನಿಮ್ಮ ಮನಸ್ಸಿನಲ್ಲಿ ಏನೇ ಗೊಂದಲ ಪ್ರಶ್ನೆ ಇದ್ರೂ ಅದಕ್ಕೆ ಉತ್ತರ ನೋ ಅಂತ ಬಂದಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ ಯು. ಸೊ ಇವಾಗ ನೀವು ಈ ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಶ್ನೆ ಏನೇ ಆಗಿರಲಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದೇ ಪ್ರಶ್ನೆ ಆಗಿರಬೇಕು. ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು. ಆಗುತ್ತಾ ಇಲ್ವಾ, ಎಸ್ ಆರ್ ನೋ ರೀಡಿಂಗ್ ಆಗಿದೆ. ಎಸ್ ಪೊಸಿಷನ್ನಲ್ಲಿ, ನೋ ಪೊಸಿಷನ್ನಲ್ಲಿ. ಓಕೆ, ಎಸ್ ಪೊಸಿಷನಲ್ಲಿ ಏನು ಬರ್ತಾ ಇದೆ, ಎಂಪರರ್ ಬರ್ತಾ ಇದೆ, 9 of Swords ಬರ್ತಾ ಇದೆ, ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ನೋ ಪೊಸಿಷನಲ್ಲಿ 7 of Cups, ಏಸ್ ಆಫ್ ವಾಂಡ್ಸ್, 2 of Pentacles ಬರ್ತಾ ಇದೆ. ಸೊ ಇಲ್ಲಿ ರೀಡಿಂಗ್ ಯಾವ ಥರ ಇದೆ ಅಂದರೆ, ಎಂಪರರ್ ಕಾರ್ಡ್, ನಿಮ್ಮಲ್ಲಿ ಅಷ್ಟು ವಿಶ್ವಾಸ ಇದೆ, ಆಗುತ್ತೆ ಅನ್ನುವಂಥ ಆಸೆ ಇದೆ ಮತ್ತು ನೀವು ಅಷ್ಟು ದೃಢವಾಗಿದ್ದೀರಾ, ತುಂಬಾ ಗೋಲ್ ಓರಿಯೆಂಟೆಡ್ ಆಗಿದ್ದೀರಾ, ಫೋಕಸ್ಡ್ ಆಗಿದ್ದೀರಾ, ಜಿದ್ದಲ್ಲಿದ್ದೀರಾ, ಇದು ನಾನು ಮಾಡಲೇಬೇಕು, ಈ ಒಂದು ವಿಚಾರ ಏನು ನಿಮ್ಮ ಮನಸ್ಸಿನಲ್ಲಿದೆ ಆಗಲೇಬೇಕು ಅನ್ನುವಂಥ ಹಠದಲ್ಲಿದ್ದೀರಾ. ಇದರಿಂದ ಮೇ ಬಿ ನೀವು ನಿದ್ದೆಗೆಟ್ಟಿರ್ಬೋದು, ತುಂಬ ಯೋಚನೆ ಮಾಡ್ತಿರ್ಬೋದು, ನಿಮ್ಮನ್ನು ನೀವೇ ತ್ಯಾಗ ಮಾಡುವ ಒಂದು ಸ್ಥಿತಿಗೂ ನೀವು ಇವಾಗ ಬಂದಿದ್ದೀರಾ ಅಂತಲೇ ಹೇಳ್ಬೋದು. ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆ್ಯಸ್ ಐ ಟೋಲ್ಡ್ ಛಲ ಇದೆ ಮತ್ತು ವಿಶ್ವಾಸ ಇದೆ, ನಂಬಿಕೆ ಇದೆ, ನಿಮಗೆ ಆಗಲೇಬೇಕು ಅನ್ನುವಂಥ ಒಂದು ವಿಚಾರದ ಕಡೆಗೆ
ನೀವು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 7 ಆಫ್ ಕಪ್ಸ್ ನೋ ಪೊಸಿಷನಲ್ಲಿ 7 ಆಫ್ ಕಪ್ಸ್ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ನೋ ಪೊಸಿಷನಲ್ಲಿ ವೀಕರ್ ಕಾರ್ಡ್ಸ್ ಬಂದಿದೆ, ಎಸ್ ಪೊಸಿಷನಲ್ಲಿ ಸ್ಟ್ರಾಂಗರ್ ಕಾರ್ಡ್ಸ್ ಬಂದಿದೆ. ಒಂದು ಎಂಪರರ್ ಮೇಜರ್ ಆರ್ಕನ ಮತ್ತು ಇದು ಒಂದು ಕೋರ್ಟ್ ಕಾರ್ಡ್ ಬಂದಿದೆ. ಕೋರ್ಟ್ ಕಾರ್ಡ್ ಬಂದಾಗ ಕಾರ್ಡ್ ಸ್ಪ್ರೆಡ್ನಲ್ಲಿ ಅದು ಎಸ್ ಪೊಸಿಷನಲ್ಲಿ ಅದು ನಿಮಗೆ ನೀಟಾಗಿ ಒಂದು ಕ್ಲಾರಿಫಿಕೇಷನ್ ಏನು ಕೊಡುತ್ತೆ ಅಂದರೆ ಆಗುತ್ತೆ ಅಂತ. ಸೊ ಎಸ್ ಆನ್ಸರ್ ಆಗಿದೆ. ಸೊ ನೀವೇನೇ ಪ್ರಶ್ನೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೋದು ಅದು ಆದಷ್ಟು ಬೇಗನೆ ಆಗುತ್ತೆ, ಡಿಲೇ ಇಲ್ಲ. ಬೇಸಿಕ್ಲಿ ನೀವು ಯಾವಾಗ ಅಂತ ಕೇಳಿದ್ರೆ ವಿತಿನ್ 3 to 4 months 3 ರಿಂದ 4 ತಿಂಗಳ ಒಳಗಡೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ಪ್ರಶ್ನೆಗೆ ಪರಿಹಾರ ನಿಮಗೆ ಪೂರಕವಾಗಿ ಎಸ್ ಆಗೇ ಬರುತ್ತೆ, ಅಂದರೆ ಸಕ್ಸಸ್ ಆಗೇ ಹೋಗುತ್ತೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಪ್ರಶ್ನೆಗೆ ಉತ್ತರ ನಿಮಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ, ನಿಮ್ಮ ಆಸೆಯ ಪ್ರಕಾರವಾಗಿ ಆಗುತ್ತೆ ಅಂತ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.